ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 11ನೇ ದಿನದ ಕಾರ್ಯ ನಾಳೆ ನಡೆಯಲಿಕ್ಕಿದೆ. ನಾಳೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಅವರ 11ನೇ ದಿನದ ಆರಾಧನೆ ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾರೆ. ಸೊ ಅದಕ್ಕಾಗಿ ಅವರ ಕುಟುಂಬ ವರ್ಗ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದು ನಾವು ನೋಡ್ತಾ ಇದ್ದೀವಿ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲದ ತಪ್ಪಲಿನಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗಿರ್ತಕ್ಕಂಥದ್ದು. ಸೊ ಅದರ 11ನೇ ದಿನದ ಕಾರ್ಯ ನಾಳೆ ನಡೆಯುತ್ತೆ. ಅಂದರೆ ಜೂನ್ 30ನೇ ತಾರೀಕು ನಾಳೆ ಏನು ನಡೀಲಿಕ್ಕಿದೆ. ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರ ಕುಟುಂಬ ವರ್ಗ ಮಾಡಿದೆ. ಇವತ್ತು ಖುದ್ದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸ್ತಾರೆ. ನಾವು ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಇಲ್ಲಿ ಕೌಂಟರ್ಗಳನ್ನು ಪ್ರತ್ಯೇಕವಾಗಿ ಮಾಡಲಾಗಿದೆ ಅಂತ. ಈ ರೀತಿಯಾಗಿ ಏನೊಂದು ಪ್ರತಿಯೊಂದು ಬರ್ತಕ್ಕಂಥ ಯಾವುದೇ ಜನರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನು ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ 16 ಕೌಂಟರ್ಗಳನ್ನು ಮಾಡಲಾಗಿದೆ. ಈ ರೀತಿಯಾಗಿ ಜರ್ಮನ್ ಟೆಂಟನ್ನು ಹಾಕಿದ್ದಾರೆ. ಒಂದೊಂದು ಕೌಂಟ್ರಲ್ಲಿ ಒಂದು ಬಾರಿಗೆ 1800ರಿಂದ 2000 ಜನ ಕೂರಲಿಕ್ಕೆ ಬೇಕಾಗಿರ್ತಕ್ಕಂಥ ಆಸನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ 16 ಕೌಂಟರ್ಗಳಲ್ಲಿ 3 ಕೌಂಟರ್ಗಳು ಎಕ್ಸ್ಕ್ಲೂಸಿವ್ ಆಗಿ ಮಹಿಳೆಯರಿಗೆ ಅಂತಲೇ ಮೀಸಲಿಡಲಾಗಿದೆ. 2 ಕೌಂಟರ್ಗಳನ್ನು VVIPಗಳಿಗೆ ಅಂತಲೇ ಮೀಸಲಿಡಲಾಗಿದೆ. ಇನ್ನು 11 ಕೌಂಟರ್ಗಳಲ್ಲಿ ಜನರು ಬರ್ತಕ್ಕಂಥ ಜನರು ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಸಮಯಕ್ಕೆ ಊಟಕ್ಕೆ ಕುಳಿತುಕೊಳ್ತಕ್ಕಂಥವ್ರ ಸಂಖ್ಯೆ 22,000. ಅಂದರೆ ಏಕಕಾಲದಲ್ಲಿ 22,000 ಜನರು ಕೂತು ಊಟ ಮಾಡಬಹುದಾಗಿರ್ತಕ್ಕಂಥ ಒಂದು ದೊಡ್ಡ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಅಡುಗೆ ಕಾರ್ಯ ಈಗಲಿಂದನೇ ಆರಂಭ ಆಗಿದೆ. ಅದಕ್ಕಾಗಿಯೇ ಸುಮಾರು 2,000 ಅಡುಗೆ ಸಿಬ್ಬಂದಿ ತಮ್ಮ ಕೆಲಸ ಕಾರ್ಯಗಳನ್ನು ಈಗಾಗಲೇ ಆರಂಭ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಕೌಂಟರ್ ಬಳಿ ಏನು 1800ರಿಂದ 2000 ಜನ ಕೂರಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಕೌಂಟರ್ಗಳಿದ್ದಾವೆ. ಆ ಪ್ರತಿಯೊಂದರ ಬಳಿ ಕೂಡ ಒಂದು ಅಡುಗೆ ಮನೆಯನ್ನು ಮಾಡಲಾಗಿದೆ. ಎಲ್ಲ ಕಡೆ ಕೂಡ ಅಡುಗೆ ತಯಾರಿಯ ಕೆಲಸಗಳು ನಡೀತಾ ಇದೆ. ಇವತ್ತಿಂದನೇ ಎಲ್ಲ ಸಿಬ್ಬಂದಿಗಳು ಕೂಡ ತಮ್ಮ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 10ವರೆಗೆ ಕುಟುಂಬ ಸದಸ್ಯರು ಚೆನ್ನಮ್ಮನವರ ಸಮಾಧಿಯ ಬಳಿ ಪೂಜೆಯನ್ನು ಮಾಡ್ತಾರೆ. ಅದಾದ ನಂತರ ಬರ್ತಕ್ಕಂಥವ್ರಿಗೆ 11 ಗಂಟೆಯಿಂದನೇ ಊಟೋಪಚಾರ ಶುರುವಾಗುತ್ತೆ. ಸೊ ಸಹಜವಾಗೇ ಚೆನ್ನಮ್ಮವರು ಅಂತ ಹೇಳಿದ್ರೆ ಅನ್ನಪೂರ್ಣೆ ಅಂತೇಳಿ ಕರೆಸ್ಕೊಳ್ತಿದ್ದಂಥವ್ರು. ಅವರ 11ನೇ ದಿನದ ಉತ್ತರ ಕ್ರಿಯಾಧಿಕಾರಿ ಏನಿದೆ ಅಲ್ಲಿ ಬರ್ತಕ್ಕಂಥ ಅವರ ಅಭಿಮಾನಿಗಳಿಗೆ, ಬಂಧುಗಳಿಗೆ, ನೆಂಟರಿಷ್ಟರಿಗೆ, ಆಪ್ತರಿಗೆ ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇವತ್ತಿಂದನೇ ಎಲ್ಲ ರೀತಿಯ ಅಡುಗೆ ತಯಾರಿಗಳ ಪ್ರಕ್ರಿಯೆ ಆರಂಭ ಆಗಿದೆ. ಅದಕ್ಕಾಗಿಯೇ ಸಾವಿರಾರು ಸಿಬ್ಬಂದಿಗಳು ಈ ಒಂದು ಅಡುಗೆ ತಯಾರಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸೊ ಜುಲೈ 18ನೇ ತಾರೀಕು ಚೆನ್ನಮ್ಮನವರು ಅನಾರೋಗ್ಯದಿಂದ ಅಗಲಿದ್ರು. ಅದಾದ ನಂತರ ಜುಲೈ 20ನೇ ತಾರೀಕು ಈ ಒಂದು ಸ್ಥಳದಲ್ಲಿ ಏನು ದೇವೇಗೌಡರ ಕುಟುಂಬ ಅತ್ಯಂತ ಹೆಚ್ಚು ದೈವ ಭಕ್ತರಾಗಿರ್ತಕ್ಕಂಥ ಕುಟುಂಬ. ಅವರು ಹೆಚ್ಚು ಆರಾಧಿಸ್ತಿದ್ದಂಥ ಬೆಟ್ಟದ ರಂಗನಾಥ ಸ್ವಾಮಿ ಈ ದೇಗುಲ ಇರ್ತಕ್ಕಂಥ ಈ ಒಂದು ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲೇ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಸೊ ಈ ಒಂದು ಉತ್ತರ ಕ್ರಿಯಾದಿ ಕಾರ್ಯಕ್ಕೆ ನಾಳೆ ಹಾಸನ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಆಪ್ತರು, ಕುಟುಂಬ ಸದಸ್ಯರು, ಬಂಧುಗಳು ಎಲ್ಲರೂ ಕೂಡ ಆಗಮಿಸ್ತಾರೆ. ಸೊ ಹಾಗೆ ಬರ್ತಕ್ಕಂಥ ಜನರು ಮತ್ತು ಗಣ್ಯರು ಎಲ್ರಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿ ಬರ್ತಕ್ಕಂಥ ಎಲ್ರಿಗೂ ಕೂಡ ಒಂದು ಕಡೆ ಚೆನ್ನಮ್ಮನವರ ಸಮಾಧಿ ದರ್ಶನಕ್ಕೂ ಕೂಡ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ಕೂಡ ಸಾವಿರಾರು ಪೊಲೀಸನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಅಂದರೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾಗಿ ಬರ್ತಕ್ಕಂಥ ಜನರು ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಅತ್ಯಂತ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅವರ ಕುಟುಂಬ ವರ್ಗ ಮಾಡಿಕೊಂಡಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.